ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೃತಜ್ಞನ. ಇವತ್ತು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಕೋನ ಇಟ್ಕೊಂಡು ವರ್ಧನ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಕೊಡ್ತಾ ಬರ್ತೀನಿ. ಜ್ಞಾನ ದೇಗುಲ ಕೋಚಿಂಗ್ ಸೆಂಟರ್ ಧಾರವಾಡ. ಓಕೆ, ಬರೋಣ. ಇವತ್ತು ಟಾಪಿಕ್ ಕಡೆ ಬರೋಣ. ಇಟ್ಸ್ ವೆರಿ ಇಂಪಾರ್ಟೆಂಟು. ವರ್ಧನರು ಅನ್ನುವಂಥ ವಿಚಾರ. ಯಾರು? ವರ್ಧನರು. ಥಾಣೇಶ್ವರದ ವರ್ಧನರು ಅಂತ ಕರಿತಾ ಬರ್ತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ನಮ್ಗೆ ಥಾಣೇಶ್ವರದ ವರ್ಧನರು ಅಂದ್ರೆ ನಮ್ಗೆ ವರ್ಧನ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮನೆತನಗಳನ್ನ ಅರ್ಥ ಮಾಡ್ಬೇಕು. ಫಸ್ಟ್ ಸ್ಟೋರಿ ಟೈಪ್ ಹೋಗ್ಬೇಕು. ಮೊದಲಿಗೆ ನಾವೇನಪ್ಪಾ ಅಂದ್ರೆ ಫಸ್ಟ್ ಇಲ್ಲಿ ಈ ಥಾಣೇಶ್ವರ ಕಂಡು ಬರ್ತದೆ. ಇಲ್ಲಿ ಈ ಹರಿಯಾಣ ಭಾಗದಲ್ಲಿ ಅಂದ್ರೆ ಕಾಣ್ತದೆ ಅನ್ನುವಂಥದ್ದು ಥಾಣೇಶ್ವರ ಒಂದ್ ನಮಗೆ ತಿಳ್ಕೊಬೇಕು. ನಂತರ ಈ ಒಂದು ಉತ್ತರ ಪ್ರದೇಶ UP ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಕನೌಜ್ ಕಾಣ್ತಾ ಬರ್ತದೆ. ಯಾವುದು? ಕನೌಜ್ ಅನ್ನುವಂತಹ ವಿಚಾರ ನೋಡ್ತಾ ಬರ್ತೀವಿ. ಇದ್ರ ಕೆಳಗಡೆ ಏನಪ್ಪಾ ಅಂದ್ರೆ ನಮಗೆ ಮಾಳವ ಬರ್ತಾ ಹೋಗ್ತದೆ. ಯಾವುದು? ಮಾಳವ ಪ್ರದೇಶ ಬರ್ತಾ ಹೋಗ್ತದೆ. ನಂತರ ನಾವು ಈಗ ಹೋಗ್ತಾ ಹೋದ್ರೆ ಈ ಬಂಗಾಳವನ್ನ ಅವತ್ತಿನ ಕಾಲದಲ್ಲಿ ಏನಪ್ಪಾ ಅಂದ್ರ ಗೌಡ ದೇಶ ಅಂತ ಕರಿತಿದ್ರು. ಏನಂತ ಕರಿತಿದ್ರು? ಗೌಡ ದೇಶ ಅಂತ ಕರಿತಿದ್ರು. ನಂತರ ಈ ಅಸ್ಸಾಮನ್ನ ಅವತ್ತಿಗೆ ಏನ್ ಕರಿತಿದ್ರು ಅಂದ್ರೆ ಕಾಮರೂಪ ಅಂತ ಕರಿತಿದ್ರು. ಏನಂತ ಕರಿತಿದ್ರು? ಕಾಮರೂಪ ಅನ್ನುವಂಥದ್ದು. ಈಗ ಈ ಒಂದು ವಿಚಾರಕ್ಕೆ ಬಂದ್ರೆ ಕೆಳಗಡೆ ನಮ್ಗೆ ಬಾದಾಮಿ ಗೊತ್ತಾಗಬೇಕು. ನಮ್ ಕರ್ನಾಟಕದ ಬಾದಾಮಿ ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಈ ಒಂದು ವರ್ಧನರು ನಾವು ಅಧ್ಯಯನ ಮಾಡಕತ್ತೀವಿ ಅಂದ್ರೆ ಇಷ್ಟ ಪ್ಲೇಸ್ ನಮಗ್ ಬೇಕೇ ಬೇಕು ಅನ್ನುವಂಥದ್ದು. ಯಾಕಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಈ ಪ್ಲೇಸ್ ಅರ್ಥ ಆಗಿ ಅನ್ಕೋತೀನಿ. ಒಂದು ಥಾನೇಶ್ವರ, ಒಂದು ಕನೌಜ್, ಒಂದು ಮಾಳ್ವ, ಒಂದು ಬಾದಾಮಿ, ಒಂದು ಗೌಡ ಅಂದ್ರೆ ಪಶ್ಚಿಮಬಂಗಾಳ, ಕಾಮರೂಪ ಅಂದ್ರೆ ಇವತ್ತಿಗೆ ಆಸಮ, ಅವತ್ತಿಗೆ ಅದಕ್ಕೆ ಕಾಮರೂಪ ಅಂತ ಕರಿತಿದ್ರು. ವರ್ಧನರು ಅಂದ ತಕ್ಷಣ ನಮ್ಗೆ ಬೇಕಾಗಿದ್ದು ನಮ್ಮ ಉತ್ತರ ಭಾರತದಲ್ಲಿ ಹಿಂದೂ ಕೊನೆಯ ಸಾಮ್ರಾಟ್ ಅಂತ ಕರಿತಾ ಬರ್ತೀವಿ ಹರ್ಷವರ್ಧನ, ಅಥವಾ ಹಿಂದೂ ಕೊನೆಯ ಮನೆತನ ಅನ್ನುವಂಥದ್ದು ಪ್ರಾಚೀನ ಭಾರತದ್ದು. ಈ ಆಡಳಿತ ಮಾಡಿದಂತ ಮನೆತನ ಯಾವ ಅಂದ್ರೆ ಥಾನೇಶ್ವರದ ವರ್ಧನರು ಅಂತ ಕರಿತಾ ಬರ್ತೀವಿ. ಇದರ ಸ್ಥಾಪಕರು ಯಾರಂತ ಸಹಜವಾಗಿ ಕೇಳಿದಾಗ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಪುಷ್ಯಭೂತಿ ಅನ್ನುವಂತ ವಿಚಾರ. ಯಾರು? ಪುಷ್ಯ ಭೂತಿ ಎನ್ನುವಂತಹ ವ್ಯಕ್ತಿ ಏನಪ್ಪಾ ಅಂದ್ರೆ ಇದರ ಸ್ಥಾಪಕರಾಗಿ ನಾವು ನೋಡ್ತಾ ಬರ್ತೀವಿ ಅನ್ನುವಂಥ ವಿಚಾರ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಹಾಗಾಗಿ ಪುಷ್ಯಭೂತಿ ಸ್ಥಾಪಕ ಆದ ಈ ಎಲ್ಲಾ ಸ್ಟೋರಿಗೆ ನಮಗೆ ಬೇಕಾದಲ್ವ ವಿಚಾರ. ಯಾವ್ಯಾವ ಸಾಮ್ರಾಜ್ಯದಲ್ಲಿ ಯಾರ್ಯಾರು ಇದ್ರು ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಉದಾಹರಣೆಗೆ ನಮಗೆ ಕನೌಜ್ ಅಂತ ತೆಗೆದುಕೊಂಡಾಗ ಅವತ್ತಿ ಕನೌಜ್ ನಲ್ಲಿ ಗೃಹವರ್ಮ ಇದ್ದ. ಯಾರಿದ್ದ? ಗೃಹ ವರ್ಮ ಇದ್ದ ಅನ್ನುವಂತ ವಿಚಾರ ನಮ್ಗೆ ಗೊತ್ತಾಗಬೇಕು. ಅನ್ನೋದು ವಿಷಯ ಗೊತ್ತೈತಿ. ಇಲ್ಲಿ ಗೃಹವರ್ಮ ಇದ್ದ. ಮಾಳವದಲ್ಲಿ ಯಾರು ಇದ್ದಪ್ಪ ಅಂತಂದ್ರ ದೇವಗುಪ್ತ ಅಂತಿದ್ದ. ಯಾರಿದ್ದ? ದೇವಗುಪ್ತ ಅನ್ನುವಂತಹ ವಿಚಾರ. ನಾವು ಕೆಳಗಡೆ ಬಂದ್ರೆ ಗೌಡ ದೇಶವನ್ನ ಆಡಳಿತ ಮಾಡ್ತಿದ್ದವನು ಅವತ್ತಿಗೆ ಶಶಾಂಕ ಇದ್ದ. ಯಾರಿದ್ದ? ಶಶಾಂಕ ಇದ್ದ. ಇನ್ನು ಕಾಮರೂಪವನ್ನ ಭಾಸ್ಕರ್ ಏನಪ್ಪಾ ಅಂದ್ರ ರಾವ್ ಅಂತ ಬರ್ತಾ ಹೋತಾನೆ, ಭಾಸ್ಕರ್ ಅಂತ ಬರ್ತಾ ಹೋತಾನೆ ಅನ್ನುವಂಥದ್ದು. ಇಷ್ಟು ಸ್ಟೋರಿ ನಿಮಗೆ ಮೊದಲು ಅರ್ಥ ಆಗ್ಬೇಕು ಅನ್ನುವಂಥ ವಿಚಾರ. ಒಂದು ಯಾವುದೇ ಡೈನೆಸ್ಟಿ ಅಧ್ಯಯನ ಮಾಡಿದ್ರು ಕೂಡ ಅದನ್ನ ಕಥೆ ರೂಪಕ್ಕೆ ತಂಗಿಸಿ ಅರ್ಥವನ್ನ ಮಾಡಿಕೊಂಡ್ರೆ ಬೇಗ ನೆನಪುಳಿತೆ ಕಾನ್ಸೆಪ್ಟ್ ವೈಸ್ ಅನ್ನುವಂಥದ್ದು ನನ್ನ ಒಂದು ನಂಬಿಕೆ ಅನ್ನುವಂಥ ವಿಚಾರ. ಇನ್ನು ವಾಪಸ್ ಬರೋಣ. ಈಗ ವರ್ಧನರ ಸ್ಥಾಪಕ ಪುಷ್ಯಭೂತಿ. ಪುಷ್ಯಭೂತಿಯ ನಂತರ ಸುಮಾರು ಜನ ರಾಜರು ಬರ್ತಾ ಹೋಗ್ತಾರೆ. ನಮ್ಮ ಇತಿಹಾಸದಲ್ಲಿ ನಾವು ಯಾರಾದ್ರೂ ನೆನಪಿಡ್ತೀವಿ ಅಂತಂದ್ರೆ ಸ್ವಲ್ಪ ಬಲಿಷ್ಠವಾಗಿ ಆಡಳಿತ ಕೊಟ್ಟವರು ಮತ್ತು ಏನಪ್ಪಾ ಅಂದ್ರ ಅಧಿಕಾರದಿಂದ ಬಹಳಷ್ಟು ಬದಲಾವಣೆ ತಂದಂತ ಹೀರೋಗಳನ್ನ ಮಾತ್ರ ನೆನಪಿಡ್ತೀವಿ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಎಷ್ಟೋ ಜನ ಪ್ರಧಾನಮಂತ್ರಿಗಳು ಬಂದ್ರು. ಇವತ್ತಿಗೂ ಕೂಡ ನಾವು ನೆಹರುನ ನೆನೆಸ್ತಾ ಹೋಗ್ತೀವಿ, ಇಂದಿರಾ ಗಾಂಧಿ ನೆನೆಸ್ತಾ ಹೋಗ್ತೀವಿ, ರಾಜೀವ್ ಗಾಂಧಿ, PV ನರಸಿಂಹರಾವ್, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ನಮ್ಮ ನರೇಂದ್ರ ಮೋದಿ. ಹಿಂಗೇನಪ್ಪಾ ಅಂದ್ರ ಯಾರ್ಯಾರು ಬಹಳಷ್ಟು ಪ್ರಬಲವಾಗಿ ಆಡಳಿತವನ್ನ ಕೊಟ್ಟಿರ್ತಾರ ಅವ್ರ ಹೆಸರು ಇತಿಹಾಸದಲ್ಲಿ ಬಹಳ ಅಜರಾಮರವಾಗಿ ಉಳಿತದ ಮತ್ತು ಅವರನ್ನ ಬಹಳ ಸಾಧನೆಗಳನ್ನ ಕೂಡ ನಾವು ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ ವರ್ಧನರಲ್ಲಿ ಸುಮಾರು ಜನ ಬರ್ತಾ ಹೋಗ್ತಾರೆ. ಅದರಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಒಂದು ಲೈನ್ ತೆಗೆದುಕೊಂಡ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಎಕ್ಸಾಮ್ ದೃಷ್ಟಿಯಿಂದ ಏನಪ್ಪಾ ಅಂತಂದ್ರೆ ಈಗ ಈಗ ಪುಷ್ಯಭೂತಿಯ ನಂತರ ನಮಗೆ ಬೇಕಾದ ವ್ಯಕ್ತಿ ಯಾರು ಸರ್ ಅಂತಾರೆ, ಇಲ್ಲಿ ಪ್ರಭಾಕರ್ ವರ್ಮನ್ ತುಂಬಾ ಇಂಪಾರ್ಟೆಂಟ್ ಅಂತಾನೆ. ಯಾರು? ಪ್ರಭಾಕರ್ ವರ್ಮನ್ ಅಂತ ಸಾರಿ ಪ್ರಭಾಕರ್ ವರ್ಧನ್ ಅನ್ನುವಂತ ವಿಚಾರ. ಯಾರು? ಪ್ರಭಾಕರ್ ವರ್ಧನ್ ಅನ್ನುವಂತ ವಿಚಾರ ನಮ್ಗೆ ತಿಳಿದುಕೊಳ್ಬೇಕು. ಈ ಪ್ರಭಾಕರ್ ವರ್ಧನ್ನಿಗೆ 3 ಜನ ಮಕ್ಕಳಿರ್ತಾರೆ. ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಎಷ್ಟು ಮಕ್ಕಳಿರ್ತವೆ? 3 ಜನ ಮಕ್ಕಳಿರ್ತಾ ಹೋಗ್ತವೆ. ದ ಫಸ್ಟ್ ಇಂದು ರಾಜ್ಯವರ್ಧನ ಅನ್ನುವಂಥದ್ದು. ರಾಜ್ಯವರ್ಧನ 2 ಅನ್ನುವಂಥದ್ದು. ಯಾಕೆ ಸರ್ 2 ಅಲ್ಲತ್ತಂದ್ರೆ ಈಗಾಗಲೇ ಪುಷ್ಯಭೂತಿಯ ನಂತರ ಒಬ್ಬ ರಾಜ್ಯವರ್ಧನ ಬಂದು ಹೋಗಿದ್ದಾನೆ, ಅದಕ್ಕಾಗಿ ರಾಜ್ಯವರ್ಧನ 2 ಅನ್ನುವಂಥ ವಿಚಾರ ನಮ್ ನೆನಪಿಡಬೇಕು. ಇವನ್ ನಂತರ ಯಾರು ಸರ್ ಎರಡನೇ ಮಗಳು ಅಂದ್ರೆ ರಾಜ್ಯಶ್ರೀ ಹುಟ್ಟಿರ್ತಾಳೆ. ಯಾರು? ರಾಜ್ಯಶ್ರೀ ಅನ್ನುವಂಥದ್ದು. ಇನ್ನು 3ನೇ ಮಗ ಯಾರು ಸರ್ ಅಂದ್ರೆ ಹರ್ಷ ಅನ್ನುವಂಥದ್ದು ಅಥವಾ ಹರ್ಷವರ್ಧನ ಅನ್ನುವಂಥದ್ದು. 3 ಜನ ಮಕ್ಕಳು. ಒಂದು ಡೈನೆಸ್ಟಿ ಕ್ರಿಯೇಟ್ ಆಗ್ಲತ್ತ ನಮಗೆ. ಎಲ್ಲಿ? ಥಾನೇಶ್ವರದ ರಾಜ. ಥಾನೇಶ್ವರದ ರಾಜ ಯಾರು? ಪ್ರಭಾಕರ್ ವರ್ಮನು. ಇದನ್ನು ಸ್ಥಾಪನೆ ಮಾಡಿದವರು ಯಾರು? ಪುಷ್ಯಭೂತಿ. ಇಲ್ಲಿ ಸುತ್ತಮುತ್ತ ಹಳ್ಳಿಗಳನ್ನ ಸೇರಿಸಿಕೊಂಡು ಅದ್ಭುತವಾಗಿ ಒಂದು ಸಣ್ಣ ಡೈನೆಸ್ಟಿಯನ್ನ ಕಟ್ಟಿಕೊಂಡಿದ್ರು. ಇದನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಎಲ್ಲಾ ಬೆಲ್ಟ್ ಅನ್ನ ಕಬ್ಜಾ ಮಾಡಿದೆ ಹರ್ಷ. ಮುಂದೆ ಹೇಳ್ತಾ ಬರ್ತೀನಿ ನಿಮಗೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಹಾಗೆ ಏನಾಗ್ತಾ ಹೋಗ್ತದೆ, ಈ ಥಾನೇಶ್ವರದ ವರ್ಧನರಾದಂತಹ
ಪ್ರಭಾಕರ್ ವರ್ಮನ್ ಏನ್ ಮಾಡ್ತಾ ಹೋಗ್ತಾನೆ, ಸಹಜವಾಗಿ ನಮ್ಮ ಹಿಂದೂ ಕುಟುಂಬಗಳಲ್ಲಿ ಅಥವಾ ಅವತ್ತಿನ ಆಡಳಿತದಲ್ಲಿ ಏನಿತ್ತು ಹಿಂದೂ ಸಾಮ್ರಾಜ್ಯದಲ್ಲಿ ವಂಶ ಪರಂಪರೆ ಆಡಳಿತ ಒಂದಿತ್ತು. ರಾಜನ ಹಿರಿಯ ಮಗನೇ ರಾಜನಾಗಬೇಕು ಅನ್ನುವಂತ ವಾದ ಕೂಡ ಇತ್ತು. ಅವಾಗ ಏನಾಗ್ತಿದ್ದ, ರಾಜನ ಸತ್ತ ನಂತರ ರಾಜನ ಹಿರಿಯ ಮಗನೇ ಅಧಿಕಾರಕ್ಕೆ ಬರ್ತಿದ್ದ. ಹಾಗಾಗಿ ಏನಪ್ಪಾ ಅಂದ್ರ ಮುಂದಿನ ಉತ್ತರಾಧಿಕಾರಿ ಯಾರು ಸರ್ ಅಂತಂದ್ರೆ ಸಹಜವಾಗಿ ಎರಡನೇ ರಾಜವರ್ಧನ್ ಆಗ್ಬೇಕು. ಯಾರಾಗ್ಬೇಕು? ಎರಡನೇ ರಾಜವರ್ಧನ್ ಆಗ್ಬೇಕು. ಈಗ ತನ್ನ ತಂದೆಯ ನಂತರ ಅಧಿಕಾರಕ್ಕೆ ಬಂದವನು ಯಾರು ಈಗೂ ಅಂತಂದ್ರೆ ರಾಜ್ಯವರ್ಧನ್ ಅಧಿಕಾರಕ್ಕೆ ಬಂದ್ರು. ಎಷ್ಟು? ಎರಡನೇ ರಾಜ್ಯವರ್ಧನ್. ಈಗಾಗಲೇ ತನ್ನ ತಂಗಿಯನ್ನ ಯಾರು ರಾಜಶ್ರೀಯನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಿದ್ರು ಅಂತಂದ್ರೆ ಈ ಕನೌಜಿನ ಗೃಹವರ್ಮಗೆ ಕೊಟ್ಟ ಮದುವೆ ಮಾಡಿದ್ರು. ಯಾರಿಗೆ? ಕನೌಜಿನ ಗೃಹವರ್ಮಗೆ ಕೊಟ್ಟ ಮದುವೆ ಮಾಡಿದ್ರು ಅನ್ನುವಂಥದ್ದು ಒಂದು ಸ್ಟೋರಿ ನಮ್ಗೆ ಬೆಲ್ಟ್ ಅಲ್ಲತಾ ಹೋಗ್ತದೆ. ಥಾನೇಶ್ವರದವರು ಇವ್ರಿಗೆ ಏನ್ ಸಂಬಂಧ ಇತ್ತು? ಈ ಒಂದು ರಾಜಶ್ರೀಯನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಿದ್ರು? ಇವನ್ ಜೊತೆ ಮದುವೆ ಆಗಿತ್ತು. ಯಾರ ಜೊತೆ? ಗೃಹವರ್ಮನ ಜೊತೆ ಮದುವೆ ಆಗಿತ್ತು. ಗಂಡ ಹೆಂಡತಿ ಎಲ್ಲ ಚೆನ್ನಾಗೇ ಇತ್ತು. ಇನ್ನು ಈ ಮಾಳವದ ದೇವಗುಪ್ತ, ಶಶಾಂಕ, ಕಾಮರೂಪದ ಭಾಸ್ಕರ್ ರಾವ್ ಇವ್ರೇನ್ ಸಂಬಂಧ ಆಗ್ತಾರೆ ಅಂತಂದ್ರೆ ಈ ಗೌಡ ದೇಶದ ಶಶಾಂಕ ತುಂಬಾ ಕಟ್ಟ ಹಿಂದೂ ಅನುಯಾಯಿ ಆಗಿದ್ದ. ಬಹಳಷ್ಟು ಹಿಂದುತ್ವನ ಪ್ರತಿಪಾದಿಸ್ತಿದ್ದ. ಯಾವ ರೀತಿ ಹಿಂದೂ ಅನುಯಾಯಿ ಆಗಿದೆ ಅಂತಂದ್ರೆ ಆತ ಬುದ್ಧಗಯದಲ್ಲಿರುವಂತಹ ಬೋಧಿ ವೃಕ್ಷದ ಒಂದು ಮರವನ್ನ ಬಹಳಷ್ಟು ತುಂಡು ತುಂಡಾಗಿ ಕತ್ತರಿಸಿದ್ ಯಾರು ಸರ್ ಅಂದ್ರೆ ನಮ್ಮ ಶಶಾಂಕ್ ಅನ್ನುವಂತ ವಿಚಾರ. ಇನ್ನು ಮಾಳ್ವದ ದೇವಗುಪ್ತ ಇವರಿಬ್ಬರು ಸೇರ್ಕೊಂಡು ಸಂಚು ಮಾಡಿ ಈ ಮಾಳ್ವದ ದೇವಗುಪ್ತ ಏನ್ ಮಾಡ್ತಾ ಹೋಗ್ತಾನೆ, ಈ ಒಂದು ಕನೌಜ್ನ ರಾಜ್ಕುಮಾರನಾದಂತಹ ಗೃಹವರ್ಮನನ್ನ ಏನ್ ಮಾಡ್ತಾ ಹೋಗ್ತಾನೆ, ಕೊಲ್ತಾ ಬರ್ತಾನೆ. ಈಗ ಯಾರನ್ನ ಕೊಂದ? ದೇವಗುಪ್ತ. ಪ್ಲಾನ್ ಕೊಟ್ಟವ್ರು ಯಾರು? ಶಶಾಂಕ. ಈ ಕೊಟ್ಟಿಗೆಸಿ ಈ ದೇವಗುಪ್ತ ಏನ್ ಮಾಡ್ದ? ಗೃಹವರ್ಮನ ಕೊಂದ. ಗೃಹವರ್ಮನ ಕೊಂದಾಗ ಏನಾಯ್ತು, ತಂಗಿ ವಿಧವೆ ಆಗ್ತಾ ಬರ್ತಳು, ತಂಗಿ ಹೇಳ್ತಾ ಬಂದಳು. ಅವತ್ತಿನ ಕಾಲಕ್ಕೆ ಗಂಡ ಸತ್ತರೆ ಸತಿ ಸಾಗಮನ ಪದ್ಧತಿಗೆ ಒಳಗಾಗೋದು ಸಹಜ ಇತ್ತು. ಅವಳೇನಪ್ಪ ಅಂದ್ರೆ ಸತಿ ಸಾಗತಿ ಪದ್ಧತಿಗೆ ಒಳಗಾತೀನಿ ಅಂದಾಗ ಅವಾಗ ಅಣ್ಣನಾದಂತಹ ರಾಜವರ್ಧನ್ ಹೇಳ್ತಾ ಬರ್ತಾನೆ, ನೀನ್ ಯಾಕೆ ಸಾಯ್ತೀಯಾ, ನೀನಿರು, ನಿನ್ಗೆ ಯಾರಿಂದ ಮೋಸ ಆಗ್ಯದ ಅಂತ ಹೇಳಿದಾಗ ಇಂಥವ್ರಿಂದ ಮೋಸ ಆಗ್ಯದ ಅಂತ ಹೇಳ್ತಾ ಬರ್ತಾರೆ ದೇವಗುಪ್ತ. ಇವರೆಲ್ಲ ಏನ್ ಮಾಡಿದ್ರೆ ನನ್ನ ಗಂಡ ಕೊಂದಾರ ಅಂತ. ಅವಾಗ ಏನ್ ಮಾಡ್ತಾನ, ರಾಜ್ಯವರ್ಧನ ಕುದುರೆಯನ್ನ ಏರಿ ಯಾರನ್ನ ಮೇಲೆ ದಾಳಿಗೆ ಹೋಗ್ತಾನಂದ್ರೆ ಈ ಒಂದು ದೇವಗುಪ್ತನನ್ನ ದಾಳಿ ಮಾಡ್ಬೇಕಂತ ಬಂದಾಗ ಈ ಗೌಡ ದೇಶದ ಶಶಾಂಕ ನಂಬಿಸ್ತಾ ಬರ್ತಾನ, ಮೋಸ ಮಾಡ್ತಾ ಬರ್ತಾನೆ. ಮೋಸದಿಂದ ಒಪ್ಪಂದ ಮಾಡೋಣ ಬಾ, ಏನಾಗದ ಸರಿ ತಿದ್ದೋಣ ಬಾ ಅಂತ ಕರೆಸಿಗೆಸಿ ಈ ಎರಡನೇ ರಾಜ್ಯವರ್ಧನನ್ನ ಕೂಡ ಕೊಲ್ತಾ ಬರ್ತಾನೆ. ಆಕ್ಚುಲಿ ಎರಡನೇ ರಾಜ್ಯವರ್ಧನ್ ಕೂಡ ಏನಾದ ಇಲ್ಲಿ ಹತನಾದ ಅನ್ನುವಂತಹ ವಿಚಾರ. ಈಗ ಎರಡನೇ ರಾಜ್ಯವರ್ಧನ್ ಕೂಡ ಸತ್ತೋದ ಇವರಿಬ್ಬರ ಮೋಸದಿಂದ. ಈ ಕಡೆ ತಂಗಿ ಗಂಡ ಸತ್ತೋದ. ಈ ಕಡೆ ಏನಪ್ಪಾ ಅಂದ್ರೆ ಈಗ ಈ ಉತ್ತರಾಧಿಕಾರ ಯಾರ ಕೈಗೆ ಸರ್ ಅಂತಂದ್ರೆ ಈ ಟೈಮಲ್ಲಿ ಹರ್ಷನ್ಗೆ ಎಷ್ಟು ವರ್ಷ ಇತ್ತು ಅಂತಂದ್ರೆ ನೀವು ನಂಬಕ್ಕಾಗಲ್ಲ. ಹರ್ಷವರ್ಧನ ಅನ್ನುವಂತಹ ವಿಚಾರ ಬಂದ್ರೆ ಹರ್ಷವರ್ಧನ ಈ ಸಂದರ್ಭದಲ್ಲಿ ಕೇವಲ 16 ವರ್ಷದ ಹುಡುಗ. ನಾವ್ ಇತಿಹಾಸದಲ್ಲಿ ಇವರನ್ನ ಉತ್ತರ ಪತೇಶ್ವರ ಅಂತ ಕರಿತಾ ಬರ್ತೀವಿ, ಶಿಲಾದಿತ್ಯ ಅಂತ ಕರಿತಾ ಬರ್ತೀವಿ, ಪರಮೇಶ್ವರ ಅಂತ ಕರಿತಾ ಬರ್ತೀವಿ, ಪರಮ ಭಾಗವತ ಅಂತ ಕರಿತಾ ಬರ್ತೀವಿ, ಪರಮ ಭಟ್ಟಾರಕ ಅಂತ ಕರಿತಾ ಬರ್ತೀವಿ. ಇಂತಹ 16 ವರ್ಷದ ಹುಡುಗ ಈ ಒಂದು ಸಾಮ್ರಾಜ್ಯದ ಅಧಿಪತಿ ಆಗ್ತಾ ಬರ್ತಾನೆ. ಒಂದು ಕಡೆ ಕನೌಜ್ನಲ್ಲಿ ತನ್ನ ಮಾವನನ್ನ ಕೊಲ್ಲಲಾಗಿದೆ, ತನ್ನ ಅಣ್ಣನನ್ನ ಮೋಸದಿಂದ ಕೊಲ್ಲಲಾಗಿದೆ. ಇದು ಆಕಸ್ಮಿಕವಾಗಿ ಅವನಿಗೆ ರಾಜ್ಯದ ಪಟ್ಟಾಭಿಷೇಕ ಸಿಗುತ್ತೆ ಹರ್ಷವರ್ಧನ್ಗೆ. ಯಾಕಂದ್ರೆ ವಂಶ ಪರಂಪರೆಯಾಗಿ ಹಿರಿಯ ಮಗನೇ ಅಧಿಕಾರಕ್ಕೆ ಬಂದಿದ್ದು. ನೋಡ್ರಿ, ಇದು ಹರ್ಷವರ್ಧನ್ಗೆ ಒಂದು ಲಕ್ ಅನ್ನಬಹುದು ಅಥವಾ ಅವನ ಜೀವನದ ತಿರುವು ಅನ್ನಬಹುದು. ಯಾಕಂತಂದ್ರೆ ಈ ಮುಂದಿನ ದಿನಮಾನಗಳಲ್ಲಿ ರಾಜ ಆತನಂತ ಅವನಿಗೂ ಗೊತ್ತಿರಲಿಲ್ಲ. ಮುಂದೆ ಇತಿಹಾಸದಲ್ಲಿ ದೊಡ್ಡ ಹೆಸರು ಮಾಡ್ತಾನಂತ ಆತನಿಗೆ ಗೊತ್ತಿರಲಿಲ್ಲ. ಹೌದಲ್ವಾ? ಯಾಕಂದ್ರೆ ನಾವ್ ಯಾವುದು ಕೂಡ ಅದನ್ನ ಇಲ್ಲಿಗೆ ನಮ್ ಜೀವನ ಮುಗೀತು, ನಾವ್ ಈ ಮುಂದೆ ಏನು ಇಲ್ಲ ಅನ್ನೋದು ಯಾವ್ದು ಇರಬಾರ್ದು. ನಮ್ಮ ಜೀವನದಲ್ಲಿ ಎಷ್ಟೇ ಕಠಿಣ ಬಂದ್ರು, ಯಾರೇ ನಮ್ಮನ್ನು ಬಿಟ್ಟು ಹೋದ್ರು, ಏನೇ ಬದುಕಲು ಬದಲಾವಣೆ ಆದ್ರೂ ಕೂಡ ನಾವು ಹರ್ಷನಂತೆ ಮೇಲೆ ಏಳಬೇಕನ್ನೋದಕ್ಕೆ ಇದೇ ಸಾಕ್ಷಿ ಅನ್ನುವಂಥದ್ದು. ಹಾಗಾಗಿ ಹರ್ಷವರ್ಧನ ಏನ್ ಮಾಡ್ತಾನೆ ಸರ್ ಅಂತಂದ್ರೆ ಅಧಿಕಾರಕ್ಕೆ ಬಂದಾಗ ಅವನ ಫ್ರೆಂಡ್ ಇರ್ತಾನೆ. ಯಾರು? ಈ ಕಾಮರೂಪದ ಭಾಸ್ಕರ್ ರಾವ್. ಈ ಕಾಮರೂಪದ ಭಾಸ್ಕರ್ ರಾವ್ನ ಒಂದು ಸ್ನೇಹ ಸಂಬಂಧವನ್ನ ಬೆಳೆಸಿ ತನ್ನ ಅಣ್ಣನನ್ನ ಯಾರು ಮೋಸದಿಂದ ಕೊಂದಿರ್ತಾರ ಈ ದೇವಗುಪ್ತನ ಮೇಲೆ ದಾಳಿ ಮಾಡಿ ದೇವಗುಪ್ತನನ್ನ ಸೋಲಿಸಿ ಮಾಳವವನ್ನ ವಶಪಡಿಸಿಕೊಂಡು ಇವನನ್ನ ಕೊಂದಿಗೆಸಿ ಇವನ ಮೇಲೆ ದಾಳಿ ಮಾಡಿ ಇವನ ಸಾಮ್ರಾಜ್ಯವನ್ನ ವಶಪಡಿಸಿಕೊಂಡು ಈ ಭಾಗ ಏನಾಗ್ತಾ ಬರ್ತದೆ, ಸಂಪೂರ್ಣವಾಗಿ ಬೆಲ್ಟ್ ಏನ್ ಮಾಡ್ತಾ ಹೋಗ್ತಾನೆ, ತನ್ನ ಕಬ್ಜಕ್ಕೆ ತೋತಾ ಬರ್ತಾನೆ. ಹಾಗಾಗಿ ಈ ಭಾಗ ಸಂಪೂರ್ಣವಾಗಿ ಅವಂದಾಗಿದ್ದರಿಂದ ಇದನ್ನ ನಾವು ಉತ್ತರ ಭಾರತವನ್ನ ಆಡಳಿತದಿಂದ ಇದನ್ನ ನಾವು ಉತ್ತರ ಪತೇಶ್ವರ ಅಂತ ಕರಿತಾ ಬರ್ತೀವಿ. ಈಗ ಈ ಎಲ್ಲಾ ಮನೆತನಕ್ಕೆ ಹೆಂಗ್ ಸಂಬಂಧ ಇತ್ತು ಅಂತ ನಿಮ್ಗೆ ಗೊತ್ತಾಯ್ತು. ಇನ್ನು ನಮ್ಮ ಬಾದಾಮಿ ಬರೋದಿವಲ್ರಿ ಸರ, ಬಾದಾಮಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ವರ್ಧನಾ ಡೈನಸ್ಟಿ ಅಥವಾ ನಾವು ಬಾದಾಮಿ ಚಾಲುಕ್ಯರು ಓದ್ತೀವಿ ಅಂತಂದ್ರೆ ನಾವು ನರ್ಮದಾ ಕಾಳಗ ಓದ್ತಾ ಹೋಗ್ತೀವಿ. ನರ್ಮದಾ ನದಿ ಎಲ್ಲಿ ಹರಿತದ್ರಿ ಸರ್? ನಿಮ್ಗೆಲ್ಲ ಗೊತ್ತದ, ಈ ಮಧ್ಯಪ್ರದೇಶದಲ್ಲಿ ಹುಟ್ಟುತ್ತಾ ಹೋಗ್ತದೆ. ಇಲ್ಲಿ ಈ ಮಧ್ಯಪ್ರದೇಶದಲ್ಲಿ ನರ್ಮದಾ ನದಿ ಹುಟ್ಟುತ್ತೆ ಅನ್ನುವಂಥ ವಿಚಾರ ಹೀಗೆ ಹರ್ಕೊಂಡಿಗೆಸಿ ಒಂಚೂರು ಮಹಾರಾಷ್ಟ್ರಕ್ಕೆ ಬಂದು, ಮಹಾರಾಷ್ಟ್ರದ ನಂತರ ಏನಪ್ಪಾ ಅಂತಂದ್ರ ಒಂದಿಷ್ಟು ಏನಪ್ಪಾ ಅಂದ್ರ ವಿಚಾರವನ್ನ ನಾವು ತಿಳ್ಕೊಬೇಕಾಗ್ತದೆ. ಹೀಗೆ ಇಲ್ಲಿ ಹುಟ್ಟಿದಂತ ನರ್ಮದಾ ನದಿ ಹುಟ್ಟೋದು ಎಲ್ಲಿ ಸರ್ ಅಂದ್ರೆ ಅಮರಕಂಟಕದಲ್ಲಿ. ಹಿಂಗ್ ಹುಟ್ಕೊಂಡು ಹಿಂಗ್ ಬಂದು ಒಂಚೂರು ಮಹಾರಾಷ್ಟ್ರದಿಂದ ಏನಪ್ಪಾ ಅಂತಂದ್ರೆ ಒಳಗಡೆ ಬಂದು ನಂತರ ಏನಪ್ಪಾ ಅಂದ್ರ ಹಿಂಗ್ ಹೋಗಿಸಿ ಗುಜರಾತ್ ಮೂಲಕ ಹಿಂಗ್ ಹೋಗ್ತಾ ಬರ್ತದೆ. ಇರ್ಲಿ, ಈ ನದಿಯ ದಂಡೆಯ ಮೇಲೆ ನಡೆದ ಕದನ ಯಾವುದು?
ನರ್ಮದಾ ಕಾಳಗ ಅಂತಂತಾರೆ. ಯಾವ ಕಾಳಗ? ನರ್ಮದಾ ಕಾಳಗ ಅನ್ನುವಂಥದ್ದು. ನರ್ಮದಾ ಕಾಳಗ ಅನ್ನುವಂತಹ ವಿಚಾರಕ್ಕೆ ನಾವು ಬಂದ್ರೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಒಂದೇ ಪ್ರಶ್ನೆ, ನರ್ಮದಾ ಕಾಳಗದ ಬಗ್ಗೆ ಯಾವ ಶಾಸನ ಹೇಳುತ್ತೆ? ಈಗ ಯುದ್ಧದಲ್ಲಿ ಇಮ್ಮಡಿ ಪುಲಿಕೇಶಿನು ಆ ಯುದ್ಧದ ಬಗ್ಗೆ ಅವನು ಬರೆದಿರಲ್ಲ, ಹರ್ಷವರ್ಧನ ಕೂಡ ಅವನು ಬರೆದಿರಲ್ಲ. ಹಾಗೆ ಈ ಕಾಳಗದ ಬಗ್ಗೆ ಮಾಹಿತಿ ಎಲ್ಲಿಂದ ಸಿಗುತ್ತೆ ನಮಗೆ ಅಂತಂದ್ರೆ, ಈ ಕಾಳಗದ ಬಗ್ಗೆ ನಮಗೆ ಮಾಹಿತಿ ಸಿಗೋದು ಐಹೊಳೆ ಶಾಸನ ಅನ್ನುವಂಥದ್ದು. ಯಾವ ಹೊಳೆ ಶಾಸನ? ಐಹೊಳೆ ಶಾಸನದ ಮೂಲಕ ನಮಗೇನಪ್ಪ ರವಿಕೀರ್ತಿ ಹೊರಡಿಸಿರ್ತಾರಲ್ವಾ, ಆ ಶಾಸನದಲ್ಲಿ ಐಹೊಳೆ ಶಾಸನ ಏನ್ ತಿಳಿಸುತ್ತೆ? ನರ್ಮದಾ ಕಾಳಗವನ್ನ ನಮಗೆ ತಿಳಿಸುತ್ತೆ. ನರ್ಮದಾ ಕಾಳಗ 630ರಿಂದ 34ರಲ್ಲಿ ಅಂದ್ರೆ ಸುಮಾರು 7ನೇ ಶತಮಾನದಲ್ಲಿ ಈ ಡೈನೆಸ್ಟಿ ಬರೋದು ನಮ್ಗೇನಪ್ಪಾ ಅಂತಂದ್ರ 6ನೇ ಮತ್ತು 7ನೇ ಶತಮಾನದಲ್ಲಿ ಡೈನೆಸ್ಟಿ ನಾವು ಅಧ್ಯಯನವನ್ನ ಮಾಡ್ತಾ ಹೋಗ್ತೀವಿ. ಈ ಕಾಳಗದಲ್ಲಿ ಹರ್ಷವರ್ಧನ ನಮ್ಮ ಇಮ್ಮಡಿ ಪುಲಿಕೇಶಿಗೆ ಆಹ್ವಾನ ಕೊಡ್ತಾ ಹೋಗ್ತಾನೆ. ದಕ್ಷಿಣ ಪತೇಶ್ವರ ಬಹಳ ಫೇಮಸ್ ಇದ್ದರು. ಈ ಭಾಗವನ್ನ ಇವರು ಆಡಳಿತವನ್ನ ಮಾಡ್ತಿದ್ರು. ಇಡೀ ನರ್ಮದಾ ನದಿಯ ಕೆಳಭಾಗವನ್ನ ಸಂಪೂರ್ಣವಾಗಿ ಇವ್ರು ಕಬ್ಜಾ ಮಾಡಿದ್ರು. ಈ ಕಡೆ ಪಲ್ಲವರ ಮೇಲೆ ದಾಳಿ ಮಡಗಿಸಿ 1ನೇ ಮಹೇಂದ್ರ ವರ್ಮವನ್ನ ಸೋಲಿಸಿದ ಯಾರು? ನಮ್ಮ ಹೀರೋ ಇಮ್ಮಡಿ ಪುಲಿಕೇಶಿ ಅನ್ನುವಂತ ವಿಚಾರ. ಹೀಗೆ ನರ್ಮದಾ ಒಂದು ನದಿಯ ದಂಡೆಯ ಮೇಲೆ ಒಂದು ಕಡೆ ಈ ಕಡೆ ಇವ್ರ ಸೈನ್ಯ, ಒಂದು ಕಡೆ ಈ ಕಡೆ ಸೈನ್ಯ, ಇಬ್ಬರ ಮಧ್ಯದಲ್ಲಿ ಘನಘೋರ ಕಾಳಗ. ಈ ಕಾಳಗದಲ್ಲಿ ಏನಾಗುತ್ತೆ ಸರ್ ಅಂದ್ರೆ, ಹರ್ಷ ಹಾರಿ ಹೋಗುತ್ತೆ. ಹರ್ಷ ಏನ್ ಮಾಡ್ತಾ ಹೋಗ್ತಾನೆ? ಇಲ್ಲಿ ಸೋಲ್ತಾ ಬರ್ತಾನೆ. ಸೋತಂತ ಹರ್ಷ ಮತ್ತೆ ಏನಪ್ಪಾ ಅಂದ್ರೆ ಇಬ್ಬರು ಕಡೆ ಒಪ್ಪಂದ ಮಾಡ್ಕೊಂಡು ಕಪ್ಪ ಕಾಣಿಕೆಯನ್ನು ಕೊಟ್ಟು ವಾಪಸ್ ಅವ ಕಡೆ ಹೋಗ್ತಾನೆ. ನಮ್ಮ ಹೀರೋ ಈ ಕಡೆ ಬಂದಿಸಿ ಪಟ್ಟದ ಕಲ್ಲಿನಲ್ಲಿ ಮತ್ತೊಮ್ಮೆ ಏನಪ್ಪಾ ಅಂದ್ರೆ ವಿಜಯ ಆಚರಣೆಯನ್ನ ಮಾಡ್ತಾ ಹೋಗ್ತಾನೆ ಅನ್ನುವಂಥದ್ದು. ಹೀಗೆ ಇಬ್ಬರ ಮಧ್ಯೆ ನಡೆದಂತ ಕದನ ಯಾವ ಸರ್ ಅಂದ್ರೆ ಇತಿಹಾಸದಲ್ಲಿ ನರ್ಮದಾ ಕಾಳಗ. ಈ ನರ್ಮದಾ ಕಾಳದ ಬಗ್ಗೆ ಹೇಳುವಂತ ಶಾಸನ ಯಾವುದು? ಐಹೊಳೆ ಶಾಸನ ಅನ್ನುವಂಥದ್ದು. ಇದನ್ನು ಕೆತ್ತಿದವನು ಯಾರು ಸರ್ ಅಂದ್ರೆ ರವಿ ಕೀರ್ತಿ ಅನ್ನುವಂಥದ್ದು. ಒಂದು ಸ್ಟೋರಿ ನಮ್ಗೆ ಜನರೇಟ್ ಆಗ್ಬೇಕನ್ನುವಂಥದ್ದು. ಈಗ ಹರ್ಷವರ್ಧನ ಇದಿಷ್ಟು ಯುದ್ಧ ಮಾಡ್ಲಿಕ್ಕೆ ಫೇಮಸ್ ಅದ್ನ. ಸುಮಾರು ಆತ 606ರಿಂದ ಅಧಿಕಾರಕ್ಕೆ ಬಂದಂತ ಆತ 640 ಗಂಟೆ ಮೇಲೆ ಇದ್ದ. ಆತ 644-45 ತಕ ಇದ್ದ. ಹಾಗಾದ್ರೆ 642ರಲ್ಲಿ ಏನಪ್ಪಾ ಅಂತಂದ್ರ ನಮ್ಮ ಈ ಒಂದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಇದು ಇವರ ಒಂದಿಷ್ಟು ಸೈನಿಕ ಸಾಧನೆ ನಂತರ ನಮಗೆ ಒಂದು ಸಾಂಸ್ಕೃತಿಕ ನೋಡ್ಬೇಕಾಗ್ತದೆ. ಬಹಳ ಫೇಮಸ್ ಇದ್ದ ಹರ್ಷವರ್ಧನ. ಸುಮಾರು 40 ವರ್ಷಗಳ ಕಾಲ ಸುದೀರ್ಘವಾಗಿ ಆಡಳಿತ ಮಾಡಿದಾರಂತಂದ್ರೆ ಏನೋ ಒಂದಿಷ್ಟು ಸಾಧನೆ ಮಾಡಿರ್ತಾರೆ. ಸಹಜವಾಗಿ ಹರ್ಷ ಏನಾಗಿದ್ದ ಸರ್ ಅಂದ್ರೆ ಸ್ವತಃ ಸಾಹಿತ್ಯ ಆಗಿದೆ. ನಿಮ್ಗೆಲ್ಲ ಗೊತ್ತಿರಲಿಲ್ಲ, ಹರ್ಷವರ್ಧನ ಸ್ವತಃ ಸಾಹಿತ್ಯ ಆಗಿದ್ದ. ತಾನೇ 3 ಕೃತಿಗಳನ್ನ ಬರಿತಾ ಹೋಗ್ತಾನೆ. ನಿಮ್ಗೆ ನೆನಪಿಟ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾಗನಂದ ಅಂತ ಯಾವುದು? ನಾಗನಂದ ಅನ್ನುವಂಥದ್ದು. ಇನ್ನೇನಪ್ಪಾ ಅಂದ್ರ ನಾಗನಂದ ಆಗಿರ್ಬೋದು, ರತ್ನಾವಳಿ ಆಗಿರ್ಬೋದು, ಇನ್ನೊಂದು ಪ್ರಿಯದರ್ಶಿ ಆಗಿರ್ಬೋದು. ಪ್ರಿಯದರ್ಶಿ ಅನ್ನುವಂತ ವಿಚಾರ, ಪ್ರಿಯದರ್ಶಿನಿ ಅನ್ನುವಂತಹ ವಿಚಾರ. ನಾಗ ರತ್ನ ಪ್ರಿಯ ಅಂತ ಕೋಡ್ ಮಾಡ್ಕೊಂಡು ಕೂಡ ನೀವು ನೆನಪಿಟ್ಕೊಳ್ಬಹುದು. ಸ್ವತಃ ಸಾಹಿತ್ಯ ಆಗಿದ. ಇವರ ಆಸ್ಥಾನದಲ್ಲಿ ಫೇಮಸ್ ಕವಿ ಇದ್ರು, ವಿದ್ವಾಂಸ ಯಾರಿದ್ರು? ಬಾಣಭಟ್ಟ ಇದ್ದ. ಯಾರಿದ್ರು? ಬಾಣಭಟ್ಟ ಇದ್ದ. ಬಾಣಭಟ್ಟ ಅನ್ನುವಂತ ವಿಚಾರ. ಬಾಣಭಟ್ಟ ಬರೆದಿದ್ದು ಹರ್ಷ ಚರಿತ್ರೆ. ಇವರ ಆಸ್ಥಾನದಾಗ ಇರ್ಬೇಕಾದ್ರೆ ನಮ್ ಹೀರೋ ಬಗ್ಗೆನೇ ಬರೀಬೇಕು, ಬೇರೆ ಬರೆಯಕ್ಕಾಗತ್ತಾ? ಹಾಗೆ ಈ ಒಂದು ಕೃತಿ ಯಾರ ಬಗ್ಗೆ ಒಳಗೊಂಡಿದೆ? ಹರ್ಷ ಚರಿತ್ರ, ಹರ್ಷನ ಬಗ್ಗೆ ಒಳಗೊಂಡಿದೆ. ಸುಮಾರು 12 ಅಧ್ಯಾಯಗಳನ್ನ ಒಳಗೊಂಡಿದೆ ಅನ್ನುವಂತಹ ವಿಚಾರ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ನಾವು ಮುಂದೆ ಹೋಗಿಸಿ ಒಂದಿಷ್ಟು ಅಧ್ಯಯನವನ್ನ ಮಾಡಬೇಕಾಗತ್ತೆ ಅನ್ನುವಂಥದ್ದು ಈಗ ವಿಚಾರವನ್ನ ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಇದೇನಾದ ನಂತರ ಏನ್ ಸರ್ ಹರ್ಷವರ್ಧನ ಇನ್ನೇನ್ ಸರ್? ಇವರ ಕಾಲದಲ್ಲಿ ನಳಂದ ವಿಶ್ವವಿದ್ಯಾಲಯ ಬಹಳ ಫೇಮಸ್ ಆಗ್ತಾ ಹೋಗ್ತದೆ. ನಳಂದ ವಿಶ್ವವಿದ್ಯಾಲಯ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ, ಜರ ಮಾಹಿತಿ ಜಾಸ್ತಿ. ನಳಂದ ವಿಶ್ವವಿದ್ಯಾಲಯ ಹಾಕ ತಕ್ಷಣ ನಮ್ಗೆ ಮಾಹಿತಿ ಏನ್ ಗೊತ್ತಾಗ್ಬೇಕು? ನಮ್ಮ ಭಾರತದಲ್ಲಿ, ಪ್ರಾಚೀನ ಭಾರತದಲ್ಲಿ ಮೊದಲ ವಿಶ್ವವಿದ್ಯಾಲಯ ಯಾವುದು ಸರ್ ಅಂದ್ರೆ ಅತ್ಯಂತ ಹೇಳಿದ್ದು ತಕ್ಷಶಿಲಾ ವಿಶ್ವವಿದ್ಯಾಲಯ, ನಂತರ ನಳಂದ ವಿಶ್ವವಿದ್ಯಾಲಯ. ಇಂತಹ ನಳಂದ ವಿಶ್ವವಿದ್ಯಾಲಯ ಗುಪ್ತರ ಒಂದು ಕಾಲದಲ್ಲಿ ಉಗಮವಾಗುತ್ತೆ. ಅದರಲ್ಲಿ ಗುಪ್ತರ ಕಾಲದಲ್ಲಿ 427ರಲ್ಲಿ 1ನೇ ಕುಮಾರಗುಪ್ತ ಇದನ್ನ ಸ್ಥಾಪನೆ ಮಾಡಿರ್ತಾನೆ. ಯಾರು? 1ನೇ ಕುಮಾರಗುಪ್ತ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಇಂತಹ ನಳಂದ ವಿಶ್ವವಿದ್ಯಾಲಯದ ಮೊದಲ ಕುಲಪತಿ ಕೂಡ ಕೇಳಬಹುದು ನಿಮಗೆ. ಮೊದಲ ಕುಲಪತಿ ಯಾರಿದ್ರು ಸರ್ ಅಂದ್ರೆ ಶೀಲಭದ್ರ. ಇದು ಸರ್ ಶೀಲಭದ್ರಗೂ ಸ್ಥೂಲಭದ್ರಗೂ ವ್ಯತ್ಯಾಸದ ನೋಡ್ರಿ. ಶೀಲಭದ್ರ ಅಂದ್ರೆ ನಳಂದ ವಿಶ್ವವಿದ್ಯಾಲಯದ ಕುಲಪತಿ. ಅದೇ ಸ್ಥೂಲಭದ್ರ ಬಂದ್ರೆ ಜೈನ ಧರ್ಮವನ್ನು ಉತ್ತರ ಭಾರತಕ್ಕೆ ಪ್ರಚಾರ ಮಾಡಿದವನು. ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಅಷ್ಟೇ ಅಲ್ಲದೆ ಈ ಒಂದು ಅವತ್ತಿನ ಕಾಲದಲ್ಲಿ ಸುಮಾರು 10,000 ವಿದ್ಯಾರ್ಥಿಗಳಿದ್ದರು ವಿಶ್ವವಿದ್ಯಾಲಯದಲ್ಲಿ. ಎಷ್ಟಿದ್ರು? 10,000 ವಿದ್ಯಾರ್ಥಿಗಳು. 1,500 ಶಿಕ್ಷಕರ ಬಳಗವನ್ನ ಹೊಂದಿತ್ತು. ಎಷ್ಟು ಬಳಗ? 1,500 ಶಿಕ್ಷಕರ ಬಳಗವನ್ನ ಹೊಂದಿತ್ತು. ಇಲ್ಲಿ ಗ್ರಂಥಾಲಯ ದೊಡ್ಡ ಮಟ್ಟದಲ್ಲಿತ್ತು. ಗ್ರಂಥಾಲಯವನ್ನ ಏನಂತ ಕರಿತಿದ್ರು ಅಂದ್ರೆ 3 ಭಾಗ ಮಾಡಿದರು. ಗ್ರಂಥಾಲಯವನ್ನ ಧರ್ಮಗಂಜ್ ಅಂತ ಕರಿತಿದ್ರು. ಏನಂತ ಕರಿತಿದ್ರು? ಧರ್ಮಗಂಜ್ ಅಂತ ಕರಿತಿದ್ರು. ಆ ಧರ್ಮಗಂಜನ 3 ಭಾಗ ಮಾಡಿದರು. ರತ್ನೋದಿ, ಏನು? ರತ್ನೋದಿ, ರತ್ನರಂಜಕ ಏನಪ್ಪಾ ಅಂದ್ರ ರತ್ನಸಾಗರ. ಈ 3 ಭಾಗವನ್ನ ಮಾಡಿ ಅಧ್ಯಯನವನ್ನ ಮಾಡಲಾಗ್ತಿತ್ತು. ಇನ್ನು ಸರ್ ಇದೆಲ್ಲ ಯಾಕ್ರಿ ಸರ್? ಹರ್ಷನಿಗೆ ಇದೇನು ಸಂಬಂಧ್ರಿ? ಈ ಹರ್ಷನ ಕಾಲದಲ್ಲಿ ತುಂಬಾ ಪ್ರಾಮುಖ್ಯತೆ ಪಡ್ಕೋತಾ ಹೋಗ್ತದೆ. ಇವನ ಕಾಲದಲ್ಲಿ ವಿದೇಶಿ ಪ್ರವಾಸಿಗ, ಅದರಲ್ಲಿ ಕೂಡ ಚೀನಾ ದೇಶದಿಂದ ನಮ್ಮ ದೇಶಕ್ಕೆ 3 ಜನ ಬರ್ತಾ ಹೋಗ್ತಾರೆ.
ಚೀನಾ ದೇಶದ ಪ್ರವಾಸಿಗರಂತ ಬಂದಾಗ ಮೊದಲ ಬಾರಿಗೆ ಬಂದವನು ಯಾರಂದ್ರೆ ಪಾಹಿಯಾನ್ ನಂತರ ಬಂದವನು ಯಾರು ಸರ್ ಅಂದ್ರೆ ಹುಯೆನ್ಸ್ತಾಂಗ್ ನಂತರ ಬಂದವರು ಯಾರು ಅಂದ್ರೆ ಇತ್ಸಿಂಗ್ ಅನ್ನುವಂಥದ್ದು. ಹುಯೆನ್ಸ್ತಾಂಗ್ ಯಾರ ಕಾಲಕ್ಕೆ ಬಂದಿದ್ದ ಅಂದ್ರೆ ಹರ್ಷನ್ ಕಾಲಕ್ಕೂ ಬಂದಿದ್ದ, ಒಂದನೇ ನರಸಿಂಹನ ಕಾಲಕ್ಕೂ ಬಂದಿದ್ದ, ನಮ್ಮ ಇಮ್ಮಡಿ ಪುಲಿಕೇಶಿ ಕಾಲಕ್ಕೂ ಬಂದಿದ್ದ. ಇಂತಹ ಹರ್ಷವರ್ಧನ ಇಂತಹ ಹುಯೆನ್ಸ್ತಾಂಗು ಈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಆಗಲ್ದೆ ಹುಯೆನ್ಸ್ತಾಂಗ್ ಏನಪ್ಪಾ ಅಂದ್ರ ಇಲ್ಲಿನ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಿ ಸಿ ಯು ಕಿ ಎಂಬ ಗ್ರಂಥ ಬರೆದ. ಪಾಹಿಯಾನ ಬರ್ದಿದ್ದು ಗೋಕೋಕಿ, ಮೆಗಸ್ತಾನಿಸ್ ಬರ್ದಿದ್ದು ಇಂಡಿಕಾ. ಈ ಎಲ್ಲಾ ಗ್ರಂಥಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ, ಅಧ್ಯಯನವನ್ನ ಮಾಡ್ಬೇಕಾಗ್ತದೆ ಅನ್ನುವಂತ ವಿಚಾರ. ಪ್ರತಿ 5 ವರ್ಷಕ್ಕೊಮ್ಮೆ ಏನಪ್ಪಾ ಅಂತಂದ್ರ ಮಹಾಮೋಕ್ಷಿತ್ ಧರ್ಮ ಸಭೆಯನ್ನ ನಡೆಸ್ತಾ ಹೋಗ್ತಿದ್ದ. ಇನ್ನು ಪ್ರತಿ ವರ್ಷಕ್ಕೊಮ್ಮೆ ಧಾರ್ಮಿಕ ಸಮ್ಮೇಳನ ಕೂಡ ನಡೆಸ್ತಾ ಹೋಗ್ತಿದ್ದ. ಹಲವಾರು ಶಾಸನಗಳನ್ನು ಕೂಡ ಹರ್ಷವರ್ಧನ ಜಾರಿಗೊಳಿಸಿದ ಅನ್ನುವಂತ ವಿಚಾರ. ಹೀಗೆ ನಾವು ಒಂದು ಅಧ್ಯಯನವನ್ನು ತೆಗೆದುಕೊಂಡಾಗ, ಒಂದು ಡೈನಸ್ಟಿಯನ್ನು ತೆಗೆದುಕೊಂಡಾಗ ಈ ರೀತಿ ಅಧ್ಯಯನ ಮಾಡೋದ್ರಿಂದ ನಮಗೆ ನೆನಪು ಕೂಡ ಜಾಸ್ತಿ ಉಳಿತಾ ಹೋಗ್ತದೆ. ಬಹಳಷ್ಟು ಜನ ಜಾಸ್ತಿ ಓದೋದ್ರಿಂದ ನೆನಪು ಉಳಿಯಲ್ಲ, ನೀವ್ ಎಷ್ಟು ಓದ್ತಿರೋ ಅದನ್ನ ಜಾಸ್ತಿ ನೆನಪಿಸಿಕೊಳ್ಳೋದ್ರಿಂದ ಜಾಸ್ತಿ ಉಳಿತಾ ಹೋಗ್ತದೆ. ಯಾಕಂದ್ರೆ ಗಡಿಯಾರದಲ್ಲಿ ಹೋದ ಸಮಯವನ್ನ ಬದಲಿಸಬಹುದು, ಜೀವನದಲ್ಲಿ ಹೋದ ಸಮಯವನ್ನ ಬದಲಿಸಕ್ಕಾಗುವುದಿಲ್ಲ. ಇರುವುದೊಂದೇ ಜೀವನ, ಅದನ್ನ ಅದ್ಭುತವಾಗಿ ಬದುಕ್ರಿ. ಗುಲಾಮರಾಗಿ 100 ವರ್ಷ ಬದುಕುವುದಕ್ಕಿಂತ ಸಿಂಹವಾಗಿ ಒಂದೇ ವರ್ಷ ಬದುಕಿದರೆ ಸಾಕು. ಅದ್ಭುತವಾದಂತ ಜೀವನವನ್ನ ಕಳಿರಿ. ಪರ ಸಾಮರ್ಥ್ಯ ಹೊಗಳುತ್ತಾ ಕುಂತರೆ ನಮ್ಮ ಸಾಮರ್ಥ್ಯ ಕಳೀತಾ ಹೋಗ್ತದೆ. ಯಾಕಂದ್ರೆ ನಾವು ಹಳ್ಳಿಯಿಂದ ಬಂದವರು, ಹಳ್ಳಿಯಲ್ಲಿ ನಮ್ಗೆ ಬಹಳಷ್ಟು ಜನ ಅಪಹಾಸ್ಯವನ್ನ ಮಾಡ್ಯಾರ, ಅಂತವ್ರ ಎದುರಿಗೆ ನಾವು IAS ಆಗಿ ಮೆರಿಬೇಕು. ಬಹಳಷ್ಟು ಜನ ನಮ್ಮನ್ನ ಕೀಳಾಗಿ ಕಂಡಾರ, ಅಂತವ್ರ ಎದುರಿಗೆ ನಾವು KS ಆಗಿ ಮೆರಿಬೇಕು. ಎಲ್ಲಿ ನಮ್ಗೆ ಓದಕ್ಕೆ ಲಾಯಕ್ ಇಲ್ಲ ಅಂದಾರ ಅಲ್ಲಿ ಲಾಯರ್ ಆಗಿ ನಾವು ಹೊರಗಡೆ ಬರಬೇಕು. ಯಾರು ನಮ್ಮನ್ನ ನೋಡಿ ಗುರು ಎಂದಾನ ಅವನ ಎದುರುಗಡೆ ನಾವೇ ಗುರು ಆಗಬೇಕು. ಎಲ್ಲಿ ಗಂಟ ಬ್ಲೂ ಪೆನ್ ಹಿಡಿಯೋಣ, ಒಂದ್ ದಿವ್ಸ ನಾವು ಕೂಡ ಗ್ರೀನ್ ಪೆನ್ ಅನ್ನ ಹಿಡಿಯೋಣ. ಯಾರು ನಮ್ಮನ್ನ ಚಿಟಿಕೆ ಹೊಡೆದು ಮಾತಾಡ್ಸ್ಯಾರ ಅವ್ರು ಒಂದ್ ದಿವ್ಸ ನಮ್ಮನ್ನ ಚಪ್ಪಾಳೆ ತಟ್ಟಿ ಮಾತನಾಡಿಸುವಂತ ನಮ್ಮ ಬದುಕು ಬದಲಾಗಬೇಕನ್ನುವಂಥದ್ದು. ನಾವ್ ಇಲ್ಲಿ ಮಾತಾಡಿದ್ರು ಕೂಡ ನಮ್ಮ ಅಪ್ಪ ಅಮ್ಮನಿಗೆ ಊರಲ್ಲಿ ಏನಪ್ಪಾ ಅಂದ್ರೆ ಗೌರವ ಸಿಗಬೇಕು. ಯಾಕಂದ್ರೆ ಬಹಳಷ್ಟು ಬಡತನದಿಂದ ಬಂದೀವಿ. ಅಪ್ಪನಿಗೆ ಸರಿಯಾದ ಬಟ್ಟೆ ಸಿಗ್ತಿಲ್ವೇನೋ, ಅಮ್ಮನಿಗೆ ಸರಿಯಾದ ಸೀರೆ ಸಿಗ್ತಿಲ್ವೋ, ಕಾಲಿಗೆ ಹರಿದ ಚಪ್ಪಲ್ ಅದಾವ, ನಮ್ಗೆ ಸ್ಪಾರ್ಕ್ ಅಂತಹ ಚಪ್ಪಲಿಯನ್ನು ಇಸ್ಕೊಡ್ತಿದಾರ, ಕೈಯಲ್ಲಿ ಅದ್ಭುತವಾದಂತ ಮೊಬೈಲ್ ಗಳನ್ನ ಇಸ್ಕೊಟ್ಟಿದಾರ. ಇವುಗಳನ್ನ ಬಳಸಿಕೊಂಡು ನಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳೋಣ. ಮತ್ತೊಂದು ಡೈನೆಸ್ಟಿಯೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಮುಖ್ಯ ಮಾಹಿತಿ ಏನಪ್ಪಾ ಅಂತಂದ್ರ, ಧಾರವಾಡದ ಜ್ಞಾನ ದೇಗುಲ ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆ ಕೇವಲ 4,000 ರೂಪಾಯಿ ವೆಚ್ಚದಲ್ಲಿ ರಾಜ್ಯದ ಪ್ರತಿಭಾನ್ವಿತ ಬಡ ಮಕ್ಕಳಿಗೆ ಉಚಿತ ತರಬೇತಿಯನ್ನ ಕೊಡಕತ್ತದ. ಇದರ ಸದುಪಯೋಗವನ್ನ ನೀವೇ ಪಡಿಸಿಕೊಳ್ಳ್ರಿ. ಯಾಕಂದ್ರೆ ನಾನು ಇಲ್ಲಿ ಕೂಡ ಹಿಸ್ಟ್ರಿ ಕೂಡ ನಾನೇ ಪಾಠ ಮಾಡೋದ್ರಿಂದ ಆಸಕ್ತಿ ಇದ್ದವರು ಕೆಳಗೆ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಈ ಒಂದು ವಿಷಯವನ್ನ ನೀವೇನಪ್ಪಾ ಅಂದ್ರೆ ಆಫ್ಲೈನ್ ಮೂಲಕ ನನ್ನ ಬಳಿ ಕಲಿಯಬಹುದು ಅನ್ನುವಂತ ಮಾತಿನೊಂದಿಗೆ ನನ್ನ ಮಾತನ್ನ ಮುಗಿಸ್ತಾ ಬರ್ತೀನಿ. ಮತ್ತೊಂದು ಡೈನೆಸ್ಟಿಯೊಂದಿಗೆ ಮತ್ತೆ ಸಿಗೋಣ.